ಈಗ ಯಾರು ಆಡಳಿತ ನಡೆಸ್ತಾ ಇದ್ದಾರೆ ನಗರಸಭೆಯವರು ಅವರೇ ದಲಿತ ವಿರೋಧಿ. ನಾವು ಯಾರು ದಲಿತ ವಿರೋಧಿ ಅಲ್ವಲ್ಲ. ನಗರಸಭೆ ಅಂಗಡಿಗಳಿಗೆ ವಿತರಣೆ ಮಾಡಲಿಲ್ಲ ಅಂತ ನಾವು ಅದ್ರ ಬಗ್ಗೆ ಅಂತ ಪೂರ ಬಹುಮತ ಇದೆ. ಹರಾಜಿನ ಬಗ್ಗೆ ಪೂರ ಬಹುಮತ ಇದೆ. ಇದನ್ನು ಮಾಡಬೇಕಾಗಿದ್ದಂಥವ್ರು ಯಾರು? ಅಧ್ಯಕ್ಷರ ಗಮನದಲ್ಲಿಲ್ವಾ? ಬಜೆಟ್ ಮೀಟಿಂಗು ಮತ್ತು ಅಂಗಡಿ ಮಳಿಗೆಗಳ ಆಕ್ಷನ್ ಒಂದೇ ದಿವಸ ಇಡಬಾರ್ದು ಅಂತ ಅವ್ರಿಗೆ ಅಷ್ಟು ಮಾತ್ರ ಪರಿಜ್ಞಾನ ಇಲ್ವಾ? ಯಾಕೆ ಬೇರೆಯವ್ರ ಮೇಲೆ ಈಗ ದಲಿತ ವಿರೋಧಿ ಅದು ಇದಂತ ಆಕ್ಷನ್ ಮಾಡಿ? ಯಾರು ದಲಿತ ವಿರೋಧಿ? ಈಗ ಯಾರು ಆಡಳಿತ ನಡೆಸ್ತಾ ಇದ್ದಾರೆ ನಗರಸಭೆಯವರು ಅವರೇ ದಲಿತ ವಿರೋಧಿ. ನಾವು ಯಾರು ದಲಿತ ವಿರೋಧಿ ಅಲ್ವಲ್ಲ. ಇದನ್ನು ಬೇಕಾಗಿ ಕನ್ಫ್ಯೂಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ತಂದಿಕ್ಕಿರೋವಂಥದ್ದು. ಇದ್ರ ಬೇರೆಯವ್ರ ಪಾತ್ರ ಯಾರೂ ಇಲ್ಲ. ಇದ್ರ ಈ ನೇರ ಹೊಣೆ ಬಂದು ನಗರಸಭೆ ಯಾರು ಅಧಿಕಾರದಲ್ಲಿದ್ದಾರೆ, ಯಾರು ಆಡಳಿತ ಪಕ್ಷದಲ್ಲಿದ್ದಾರೆ ಅವರೇ ನೇರ ಹೊಣೆ. ಶಾಸಕ ಪ್ರದೀಪ್ ಅವರು ದಲಿತ ವಿರೋಧಿ ಅಂತೇಳಿ ನಗರಸಭೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಸರ್. ಶಾಸಕರು ತಾಲೂಕಿಗೆ MLA, ನಗರಸಭೆಗಲ್ಲ. ಅವರು ತಾಲೂಕಿಗೆ MLA. ಇದನ್ನು ಜನಕ್ಕೆ ತಪ್ಪು ಸಂದೇಶ ಹೋಗ್ತಾ ಇದೆ. ಏನಕ್ಕೆ ಅಂದರೆ ನಗರಸಭೆ ಆಡಳಿತ ನಡೆಸ್ತಾ ಇರುವಂಥವ್ರು ಯಾರು? ನಗರಸಭೆಯಲ್ಲಿ ಬಂದು ಶಾಸಕರೇನಾದರೂ ಮೀಟಿಂಗ್ ಫಿಕ್ಸ್ ಮಾಡಿದ್ರಾ? ಶಾಸಕರ ಹರಾಜು ಪ್ರಕ್ರಿಯೆ ಮಾಡಿದ್ರಾ? ಯಾರು ಮಾಡಲಿಲ್ವಲ್ಲ. ದಲಿತ ವಿರೋಧಿ ಅನ್ನೋ ಪಟ್ಟ ಏನಾದರೂ ಇದೆ, ಈಗ ಅವ್ರಿಗೆ ಇರಬೇಕು. ಅವರೇ ಇದನ್ನು ಕುಮ್ಮಕ್ಕು ಕೊಟ್ಟಿರೋದು, ಶಾಸಕರಲ್ವಲ್ಲ. ಶಾಸಕರು ಮೀಟಿಂಗ್ ಮಾಡೋದಕ್ಕೆ ಇದು ಪವರ್ಸ್ ಇದೆಯಾ ಇದರಲ್ಲಿ? ಇಲ್ವಲ್ಲ. ನೀವು ಸುಮ್ಮನೆ ಏನೋ ಜನಕ್ಕೆ ದಾರಿ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದೀರಾ ಸರ್. ಈ ಹಿಂದೆ ಸರ್ಕಾರ ಇದ್ದಂಥವ್ರದ್ದು ಯಾರ್ದು? ಈ ಹಿಂದೆ ಅಧ್ಯಕ್ಷರಿದ್ದಂಥವ್ರು ಯಾರು? ಯಾರು ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ಈಗ ಯಾರು ಸರ್ಕಾರ ಇದೆ? ಈಗ MLA ಶಾಸಕರ ಮೇಲೆ ಹೇಳ್ತಿದ್ದಾರಲ್ವಾ, ಶಾಸಕರು ಮಾಡಲಿಲ್ಲ, ಶಾಸಕರು ಏನೋ ಇನ್ನೊಬ್ಬರ ಮೇಲೆ ಇದು ಮಾಡ್ತಿದ್ದಾರೆ ಅಂತ. ನಾವು ಬಂದ ಮೇಲೆ ನಾವೇ ಇದು ನಮ್ಮ ಕಮಿಷನರ್ ಈಗ ಬಂದ ಮೇಲೆ ಅವ್ರು ಬಂದ ಮೇಲೆ ಇದು ಮಾಡಿರುವಂಥದ್ದು. ಈಗ ಅವರೇ ಬಂದು ಆಕ್ಷನ್ ಮಾಡಬೇಕು ಅಂತೇಳಿ ಈ ಲೆವೆಲ್ ಈ ಮಟ್ಟಕ್ಕೆ ತಂದು ಇಷ್ಟು ವರ್ಷಗಳ ಕಾಲ ಯಾಕೆ ಮಾಡಲಿಲ್ಲ ನೀವು? ಆಯ್ತಾ? ಇದನ್ನ ಹಿಂದೆ ಇಟ್ಕೊಂಡು ಬಂದಿದ್ದು ಅಂತಾರೆ. ಯಾರು ಇದ್ರ ಹಿಂದೆ ಪಿತೂರಿ? ಈಗ ಏಕಾಏಕಿ ಒಂದೇ ದಿನ ಬಜೆಟ್ ಮೀಟಿಂಗ್ ಮಾಡಬೇಕು ಅಂತೀರಾ, ಒಂದೇ ದಿವಸ ಆಕ್ಷನ್ ಮಾಡಬೇಕು ಅಂತೀರಾ, ರಾತ್ರಿ ನೀವೇ ಹೋಗ್ತೀರಾ, ಪೊಲೀಸ್ ಪ್ರೊಟೆಕ್ಷನ್ ಕೇಳ್ತೀರಾ, ಮತ್ತೆ ರಾತ್ರಿ ಇನ್ನು ಸಂಜೆ ಬಂದು ನಾಟಕ ಆಡ್ತೀರಾ. ಇಲ್ಲಿ ಏನಕ್ಕೋಸ್ಕರ ನಾಟಕ ಆಡ್ತಿದ್ದೀರಾ? ಯಾರ ಮೇಲೆ ಗೂಬೆ ಕೂರಿಸೋದಕ್ಕೋಸ್ಕರ? ಜನ ನೋಡ್ತಿದ್ದಾರೆ ಎಲ್ಲ ನಿಮ್ಮನ್ನು. ಜನ ಎಲ್ಲ ನೋಡ್ತಿದ್ದಾರೆ. ನೀವೇ ನಾಟಕ ಮಾಡಿ ಜನ ಮೇಲೆ ಬೇರೆಯವ್ರ ಮೇಲೆ ಯಾಕೆ ಗೂಬೆ ಕೂರಿಸ್ತಿದ್ದೀರಾ? ಮಾಡಿದಂಥವ್ರು ಯಾರು? ಹಿಂದೆ ಇದ್ದಂಥವ್ರು ಯಾಕೆ ಮಾಡಲಿಲ್ಲ ನೀವು? ಈಗ ಮಾಡ್ತಾ ಇರೋದು ನಾವು ಅಂಗಡಿಗಳು ಹರಾಜು ಹಾಕಬೇಕು, ನಗರಸಭೆಗೆ ಆದಾಯ ಮಾಡಬೇಕು ಅಂತ ಮಾಡ್ತಾ ಇರೋರು ನಾವು. ಬೇರೆಯವ್ರ ಮೇಲೆ ಯಾಕೆ ಗೂಬೆ ಕೂರಿಸ್ತಾ ಇದ್ದೀರಾ? ಇವ್ರ ಕುಮ್ಮಕ್ಕೇನು? ನಾವು ನಿಮಗೆ ಎಲ್ಲ ಆಡಳಿತ ನಡೆಸೋದಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರ ಕೈಲಿ ನಡೆಸೋಕೆ ಆಗ್ತಿಲ್ಲ. ಆಡಳಿತ ನಡೆಸೋದಕ್ಕೆ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡೋಗಿ ಆಡಳಿತ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.